Hello friends, welcome back to Prithvi Informs with ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸುಸ್ವಾಗತ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಡೇ 2 ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ತುಂಬನೇ ಒಂದು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಬಂದಿದೆ ನಮ್ಮ ಟೀಮ್ ಇಂಡಿಯಾ. ಟೋಟಲ್ ಟೀಮ್ ಆ ರೀತಿ ಒಂದು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅತ್ಯದ್ಭುತ ಪರ್ಫಾರ್ಮೆನ್ಸ್ ಬೌಲಿಂಗಿಂದ ಕೂಡ ಇವತ್ತು ತುಂಬನೇ ಚೆನ್ನಾಗಿ ಆಗಿತ್ತು, ಹಾಗೆ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ರು. ಅದೇ ರೀತಿ ಬ್ಯಾಟಿಂಗಲ್ಲೂ ಕೂಡ ತುಂಬನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಈ ಒಂದು ಡೇ 2 ಅಲ್ಲಿ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ಡೇ ಹೇಗಿತ್ತು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋ ತಿಳ್ಕೊಳ್ಳೋಣ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲೇ ಬರೋದ್ರೆ ಇಷ್ಟ ಆಗಿದ್ರೆ ಮಾತ್ರ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಇವತ್ತಿನ ಡೇಟು ಕೂಡ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು ಟೀಮ್ ಇಂಡಿಯಾಗೆ ಅಂತ ಹೇಳ್ಬೋದು. ಮೊದಲೇ ಓವರಲ್ಲಿ ವಿಕೆಟ್ನ ಕಳ್ಕೊತಾರೆ. ಅಲೆಕ್ಸ್ ಕ್ಯಾರಿ ಅವರ ಒಂದು ವಿಕೆಟು, ಆಗ ಜಾಸ್ಪ್ರೀತ್ ಬುಮ್ರಾ ಅವರು ಆ ಒಂದು 5 ತಗೋತಾರೆ. ಈ ಒಂದು ಆಸ್ಟ್ರೇಲಿಯಾ ಸೀರೀಸಲ್ಲಿ ಈ ಒಂದು ಎರಡನೇ ಸಲ ಆ ಒಂದು 5 ತಗೊಂಡಿದ್ದಾರೆ, 5 ಆಲ್ ವಿಕೆಟ್ ಅಂತ ಹೇಳ್ಬೋದು. ಇದು ಒಂಥರ ಬ್ರಿಲಿಯಂಟ್ ಇನ್ನಿಂಗ್ಸ್ ಆಗಿದೆ ಜಾಸ್ಪ್ರೀತ್ ಬುಮ್ರಾ ಅವರಿಗೆ ಆಸ್ ಎ ಟೆಸ್ಟ್ ಕ್ಯಾಪ್ಟನ್ ಆಗಿ. ಹಾಗೆ ಈ ಒಂದು ಒಳ್ಳೆ ಸ್ಪೆಲ್ಗಳನ್ನ ಮಾಡಿ ಈ ಒಂದು 5 ಆಲ್ ವಿಕೆಟ್ನ ಪಡ್ಕೊಳ್ಳೋದು ತುಂಬಾ ಒಂದು ವ್ಯಾಲ್ಯೂನ ಆ್ಯಡ್ ಮಾಡಿರುತ್ತೆ ಈ ಒಂದು ಇನ್ನಿಂಗ್ಸ್ಗೆ ಅಂತ ಹೇಳ್ಬೋದು ಜಾಸ್ಪ್ರೀತ್ ಬುಮ್ರಾ ಅವ್ರಿಗೆ. ಹಾಗೆ ಆ ಒಂದು ಮಿಚೆಲ್ ಸ್ಟಾರ್ಕ್ ಅವರು ಕೂಡ ಅಷ್ಟೇ ಕನ್ವಿನ್ಸಿಂಗ್ ಆಗಿ ಆಸ್ ಎ ಜೆನ್ಯೂನ್ ಬ್ಯಾಟರ್ ಆಗಿ ಕೂಡ ಕಾಣಿಸ್ಕೋತಾರೆ. ಹಾಗೆ ಟೈರ್ ಕೂಡ ಮಾಡ್ತಾರೆ. ಆ ಒಂದು ಬೌಲರ್ಸ್ಗಳನ್ನ, ಇಂಡಿಯನ್ ಬೌಲರ್ಸ್ಗಳನ್ನ ಎಷ್ಟೋ ಒಂದು ಟೈರ್ ಮಾಡ್ತಾರೆ. ಹಾಗೆ ಅವರು ಕೂಡ ಚೆನ್ನಾಗಿ ರನ್ಸ್ಗಳನ್ನ ಪಿಕ್ ಮಾಡೋದಾಗಿರಲಿ, ಹಾಗೆ ಬೌಂಡ್ರೀಸ್ಗಳನ್ನ ಚೆನ್ನಾಗಿ ಹೊಡೆದ್ರು. ಹಾಗೆ ತುಂಬಾ ಚೆನ್ನಾಗಿ ಕೂಡ ಆಡಿದ್ರು. ಒಂದು ಸ್ಟ್ರೋಕ್ ಮೇಕಿಂಗ್ ಆಗಿರ್ಬೋದು, ಹಾಗೆ ಒಂದು ಚಾನ್ಸ್ಗಳನ್ನ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಅಷ್ಟೇ ಬ್ರಿಲಿಯಂಟಾಗಿ ಒಳ್ಳೆ ಟಚ್ಚಲ್ಲಿ ಕಾಣಿಸ್ಕೊಂಡ್ರು. ಬ್ಯಾಟಿಂಗಲ್ಲಿ ಒಳ್ಳೆ ಪ್ರಾಮಿಸಿಂಗ್ ಸ್ಟಾರ್ಟ್ ಕೂಡ ಆಗಿದೆ ಅಂತ ಹೇಳ್ಬೋದು. ಹಾಗೆ ಆಸ್ಟ್ರೇಲಿಯಾ ಇನ್ನಿಂಗ್ಸಲ್ಲಿ ಇವರು ಟಾಪ್ ರನ್ ಗೆಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದು ಒಂಥರ ತುಂಬಾ ಚೆನ್ನಾಗಿ ಒಳ್ಳೆ ಮೂವ್ ಮಾಡಿದ್ರು. ಹಾಗೆ ಎಷ್ಟು ಪುಷ್ ಮಾಡೋಕ್ಕಾಗುತ್ತೆ ಆ ಒಂದು ಸ್ಕೋರ್ನ ಚೆನ್ನಾಗಿ ಪುಷ್ ಮಾಡಿದ್ರು ಅಂತ ಹೇಳ್ಬೋದು. ಇವರ ಕಡೆಯಿಂದ ಕೂಡ ಒಂದು ಬ್ರಿಲಿಯಂಟ್ ಎಫರ್ಟ್ ಇತ್ತು. ಹಾಗೆ ತುಂಬಾ ಚೆನ್ನಾಗಿ ಕೂಡ ಆದರು ಬ್ಯಾಟಿಂಗಿಂದ ಅಂತ ಹೇಳ್ಬೋದು. ಆ ಒಂದು ವಿಕೆಟ್ ಟೇಕರ್ ಆಗಿ ಕಾಣಿಸ್ಕೊಂಡಿದ್ದು ಹರ್ಷಿತ್ ರಾಣಾ ಅವರು ಆ ಒಂದು ಕೊನೆ ವಿಕೆಟ್ನ ತೊಗೊಂಡಿದ್ದು. ಅಲ್ಲಿ ನಮ್ಮ ಟೀಮಿಂದ ಒಳ್ಳೆ ಕಂಬ್ಯಾಕ್ ಮಾಡ್ತು ಅಂತ ಹೇಳ್ಬೋದು ಹರ್ಷಿತ್ ರಾಣಾ ಅವರು. ಆ ಒಂದು ಮಿಚೆಲ್ ಸ್ಟಾರ್ಕ್ ಅವರ ಒಂದು ವಿಕೆಟ್ ತೊಗೊಂಡ ತಕ್ಷಣ ಅಲ್ಲಿ ಈ ಒಂದು ಆಸ್ಟ್ರೇಲಿಯಾ ಇನ್ನಿಂಗ್ಸು ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಅವರು 104 ರನ್ಸ್ಗೆ ಆಲ್ಔಟ್ ಆಗ್ತಾರೆ. ಆಸ್ಟ್ರೇಲಿಯಾ ಇನ್ನಿಂಗ್ಸ್ ಅವರ ಒಂದು ಫಸ್ಟ್ ಇನ್ನಿಂಗ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ಸೆಕೆಂಡ್ ಇನ್ನಿಂಗ್ಸು ಕೂಡ ನಮ್ಮ ಟೀಮ್ ಇಂಡಿಯಾ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೋತಾರೆ. KL ರಾಹುಲ್ ಅವರು ಮತ್ತು ಜೈಸ್ವಾಲ್ ಅವರು ಅಂತ ಹೇಳ್ಬೋದು. ಜೈಸ್ವಾಲ್ ಅವರು ಒಂದು ಸ್ವಲ್ಪ ಇನಿಷಿಯಲಿ ಸ್ಟ್ರಗಲ್ ಮಾಡಿದ್ರು. ಆ ಒಂದು ಕಂಡೀಷನ್ಸ್ಗೆ ಇನ್ನೂ ಒಂದು ಸ್ವಲ್ಪ ಒಗ್ಗಬೇಕಿತ್ತು. ಅದನ್ನು KL ರಾಹುಲ್ ಅವರು ಅವರ ಒಂದು ಎಕ್ಸ್ಪೀರಿಯೆನ್ಸಿಂದ ಅವ್ರಿಗೆ ಚೆನ್ನಾಗಿ ನರೇಶನ್ ತಿಳಿಸ್ಕೊಟ್ಟು ಯಾವ ರೀತಿ ಆಡಬೇಕು ಈ ಒಂದು ಪಿಚ್ಚಲ್ಲಿ ಅದನ್ನು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋದರು ಜೈಸ್ವಾಲ್ ಅವರು ಅಂತ ಹೇಳ್ಬೋದು. ಹಾಗೆ KL ರಾಹುಲ್ ಅವರು ಕೂಡ ಒಂದು ಚಾನ್ಸ್ ಕೂಡ ಕೊಡಲಿಲ್ಲ, ಚಾನ್ಸ್ಲೆಸ್ ನಾಕ್ ಆಗಿದೆ ಅಂತ ಹೇಳ್ಬೋದು. KL ರಾಹುಲ್ ಅವರು ಕೆಲವೊಂದಷ್ಟು ತುಂಬಾ ಇನ್ನಿಂಗ್ಸ್ ಆಗಿ ಕ್ಲಾಸಿಕಲ್ ಇನ್ನಿಂಗ್ಸ್ ಆಗಿ ಒಂದು ಫಸ್ಟ್ ಇನ್ನಿಂಗ್ಸಲ್ಲಿ ಕೂಡ ಆ ಒಂದು ಡೆಮಾನ್ಸ್ಟ್ರೇಷನ್, ಆ ಒಂದು ಟ್ರೈಲರ್ ತೋರಿಸಿದ್ರು. ಅದೇ ರೀತಿ ಈ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ಸುಮ್ಮನೆ ಸೂಪರ್ಲಿ ವೆಲ್ ಪ್ಲೇಡ್ KL ರಾಹುಲ್ ಅವರ ಒಂದು ಇನ್ನಿಂಗ್ಸಿಂದ ಅಂತ ಹೇಳ್ಬೋದು. ಅಷ್ಟೇ ಚೆನ್ನಾಗಿ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಹಾಗೆ ಈ ಒಂದು ಆಸ್ಟ್ರೇಲಿಯಾ ಸೀರೀಸಲ್ಲಿ ಇವರು ಟಾಪ್ 2 ರನ್ ಗೆಟರ್ ಆಗಿದ್ದಾರೆ ಇಸ್ಟಿಲಿ ಅಂತ ಹೇಳ್ಬೋದು. ಆ ರೀತಿ ಒಂದು ಡೆಮಾಲಿಷ್ ಮಾಡಿದರೆ ಆಸ್ಟ್ರೇಲಿಯಾ ಟೀಮ್ ಅವ್ರನ್ನ ಈ ಒಂದು ಆಪೋನೆಂಟ್ ಟೀಮ್ನ ತುಂಬನೇ ಒಂದು ಬ್ಯಾಕ್ಫುಟಲ್ಲಿ ಇಟ್ಟಿದ್ದಾರೆ. ಆ ರೀತಿ ಒಂದು ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್ ಬಂದಿದೆ. ಯಶಸ್ವಿ ಜೈಸ್ವಾಲ್ ಅವರು ಕೂಡ ಈ ಒಂದು ಡೇ 2 ಅಲ್ಲಿ ಅನ್ಬೀಟನ್ ಸೈಡ್ ಆಗಿ ಉಳ್ಕೊಂಡಿದ್ದಾರೆ. ಹಾಗೆ KL ರಾಹುಲ್ ಅವರು ಕೂಡ ಈ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಡೇ 2 ಅಲ್ಲಿ ಅನ್ಬೀಟನ್ ಆಗಿ ಕೂಡ ಉಳ್ಕೊಂಡಿದ್ದಾರೆ. ಇದು ಒಂಥರ ಖುಷಿ ಪಡೋ ವಿಚಾರ. ಒಂದು ವಿಕೆಟ್ ಕೂಡ ಕಳ್ಕೊಂಡಿಲ್ಲ. ಅಮಾಂಗ್ ಫುಲ್ 2 ಸೆಷನ್ನು ಕೂಡ ಇವರೇ ಬ್ಯಾಟಿಂಗ್ ಆಡಿದ್ದಾರೆ. ಅದನ್ನು ಒಳ್ಳೆ ಪೊಸಿಷನ್ಗೆ ತೊಗೊಂಡೋಗಿದ್ದಾರೆ ಟೀಮ್ ಇಂಡಿಯಾಗೆ ಅಂತ ಹೇಳ್ಬೋದು. ಇದು ತುಂಬನೇ ಒಂದು ಖುಷಿ ಕೊಡುತ್ತೆ ಟೀಮ್ ಇಂಡಿಯಾಗೆ, ಹಾಗೆ ಮ್ಯಾನೇಜ್ಮೆಂಟ್ಗೆ ತುಂಬನೇ ಒಂದು ಕಾನ್ಫಿಡೆಂಟ್ ಅಂತೂ ಕೊಡುತ್ತೆ. ನಾಳೆನೂ ಕೂಡ ಬೆಟರ್ ಪೊಸಿಷನ್ಗೆ ಹೋಗ್ಬೋದು ಟೀಮ್ ಇಂಡಿಯಾ ಅಂತ ಹೇಳ್ಬೋದು. ಆ ರೀತಿ ಒಂದು ಟಾಪ್ ಪರ್ಫಾರ್ಮೆನ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಜೈಸ್ವಾಲ್ ಅವರು ಕೂಡ ಒಳ್ಳೆ ಪುಲ್ ಶಾಟ್ ಆಗಿರ್ಬೋದು, ಹಾಗೆ ಸಿಕ್ಸಸ್ಗಳನ್ನ ಚೆನ್ನಾಗಿ ಪಡ್ಕೊಂಡ್ರು. ಹಾಗೆ ರನ್ನಿಂಗ್ ಇನ್ ಬಿಟ್ವೀನ್ಸ್ ಇಬ್ಬರದು ಕೂಡ ತುಂಬನೇ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಯಾವ ಬಾಲ್ನ ಚೆನ್ನಾಗಿ ಡಿಫೆನ್ಸ್ ಮಾಡಬೇಕು ಅದನ್ನು ಚೆನ್ನಾಗಿ ಮಾಡಿದ್ರು, ಯಾವ ಬಾಲ್ನ ಬಿಡಬೇಕು ಅದನ್ನು ಚೆನ್ನಾಗಿ ಲೀವ್ ಮಾಡಿದ್ರು ಅಂತ ಹೇಳ್ಬೋದು. ಚೆನ್ನಾಗಿ ರನ್ನಿಂಗ್ ಇನ್ ಬಿಟ್ವೀನ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಹಾಗೆ ಯಾರನ್ನ ಬೌಲರ್ಸ್ನೂ ಕೂಡ ಸೆಟ್ ಮಾಡೋದಕ್ಕೆ ಬಿಡಲಿಲ್ಲ. ಆ ರೀತಿ ಒಂದು ಸ್ಟ್ರೋಕ್ ಪ್ಲೇ ನಡೀತು ಜೈಸ್ವಾಲ್ ಅವ್ರ ಕಡೆಯಿಂದ ಅಂತ ಹೇಳ್ಬೋದು. ಹಾಗೆ KL ರಾಹುಲ್ ಅವರು ಅವರ ಒಂದು ನ್ಯಾಚುರಲ್ ಆಫ್ ದ ಇನ್ನಿಂಗ್ಸ್ ಬಂತು. ಹಾಗೆ ಕ್ಲಾಸಿ KL ರಾಹುಲ್ ಅವರು ಕಾಣಿಸ್ಕೊಂಡ್ರು ಅಂತ ಹೇಳ್ಬೋದು. ಅವರ ಒಂದು ಟೆಕ್ನಿಕ್ ಬಗ್ಗೆ ಯಾರು ಮಾತಾಡೋಲ್ಲ. ಆ ರೀತಿ ಒಂದು ಆಬ್ಸಲ್ಯೂಟ್ ಶಾಟ್ಸ್ ಇತ್ತು. ಹಾಗೆ ಆ ಒಂದು ಆ್ಯಕ್ಯುರೇಸಿ ಮಿಡಲ್ ಆಫ್ ದಿ ಬ್ಯಾಟಲ್ಲಿ ತಗೊಳ್ಳುವಂಥ ಬೌಲ್ಸ್ಗಳಾಗಿರ್ಬೋದು, ಹಾಗೆ ಬೌಂಡ್ರೀಸ್ಗಳನ್ನ ಚೆನ್ನಾಗಿ ಪಿಕ್ ಮಾಡಿಕೊಂಡ್ರು. ಹಾಗೆ ಗ್ಯಾಪ್ಸ್ಗಳಲ್ಲಿ ರನ್ಸ್ಗಳನ್ನ ಪಿಕ್ ಮಾಡಿಕೊಂಡ್ರು. ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಎಲ್ಲ ಒಂದು ಕಡೆ ಒಂದು +1 ಆಯಿತು ಈ ಒಂದು ಪಾಸಿಟಿವ್ ಇಂಟೆಂಟಿಂದ. ಹಾಗೆ ಒಂದು ಪಾರ್ಟ್ನರ್ಶಿಪ್ಗೆ ಅದು ವ್ಯಾಲ್ಯೂ ಆ್ಯಡ್ ಮಾಡ್ತು ಅಂತ ಹೇಳ್ಬೋದು. ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಒಂದು ಸ್ಟ್ರೆಂತ್ ಆಯಿತು. ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು ಅಂತ ಹೇಳ್ಬೋದು. KL ರಾಹುಲ್ ಅವರು ಆಸೆ ಓಪನರ್ ಅಂತ ಬಂದಾಗ ತುಂಬಾ ಟೀಮ್ ಇಂಡಿಯಾಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಈ ಒಂದು ಇನ್ನಿಂಗ್ಸು ಕೂಡ ಒಂದು ರೀಸನ್ ಹೇಳುತ್ತೆ ಅಂತ ಹೇಳ್ಬೋದು. ಆ ರೀತಿ ಒಂದು ಟಾಪ್ ಪರ್ಫಾರ್ಮರ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಪಾರ್ಟ್ನರ್ಶಿಪ್ ಇದೇ ರೀತಿ ಕಂಟಿನ್ಯೂ ಆಗಲಿ. 172 ರನ್ಸ್ ಪಾರ್ಟ್ನರ್ಶಿಪ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಈ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಕೂಡ 90 ರನ್ಸ್ನ ಕಲೆ ಹಾಕಿದ್ದಾರೆ ಈ ಒಂದು ಡೇ 2 ಕಂಪ್ಲೀಟ್ ಆದಮೇಲೆ. ಹಾಗೆ KL ರಾಹುಲ್ ಅವರು ಕೂಡ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರ ಒಂದು ಶಾರ್ಟ್ ಸೆಲೆಕ್ಷನ್ ಆರ್ಟಿಸ್ಟ್ ಬೆಸ್ಟ್ ಅಂತ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಕೂಡ
62 ರನ್ಸ್ನ ಕಲೆ ಹಾಕಿದ್ದಾರೆ. ಈ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಡೇ 2 ಕೂಡ ಕಂಪ್ಲೀಟ್ ಆದಮೇಲೆ ಅಂತ ಹೇಳ್ಬೋದು. ಇನ್ನು ಮುಂದುವರಿಸಬೇಕಾಗುತ್ತೆ KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಯಾವ ರೀತಿ ಡೇ 3 ಫಸ್ಟ್ ಸೆಷನ್ನ ಯಾವ ರೀತಿ ತೊಗೊಂಡು ಹೋಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ಡೇ 2 ಪರ್ಫಾರ್ಮೆನ್ಸ್ ಆಗಿತ್ತು ನಮ್ಮ ಟೀಮ್ ಇಂಡಿಯಾದು ಆ್ಯಂಡ್ ಆಸ್ಟ್ರೇಲಿಯಾ ಟೀಮ್ ಅವ್ರದ್ದು. ನಿಮಗೆ ಇದರ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ಹಿಂಗೆ ಅನಿಸ್ತು? KL ಅವರ ಒಂದು ಪರ್ಫಾರ್ಮೆನ್ಸ್ ಆಗಿ, ಜೈಸ್ವಾಲ್ ಅವರ ಒಂದು ಪರ್ಫಾರ್ಮೆನ್ಸ್ ಹಾಗೆ ಜಸ್ಪ್ರೀತ್ ಅವರ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.